ಹಾಯ್ ನನ್ನ ಟೆಕೆಂಟ್ ಕನ್ನಡ ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ASUS 8Z ಸ್ಮಾರ್ಟ್ಫೋನ್ ಇರುವಂಥದ್ದು. ಆಲ್ರೆಡಿ ಈ ಒಂದು ಸ್ಮಾರ್ಟ್ಫೋನ್ ASUS ಝೆನ್ಫೋನ್ 8 ಅಂತ ಸುಮಾರು ಒಂದು 10 ತಿಂಗಳು ಮುಂಚೆನೇ ಲಾಂಚ್ ಆಗಿತ್ತು ಆಯಿತಾ. ಈ ಒಂದು ಫೋನ್ನ ಲಾಂಚ್ ಡಿಲೇ ಮಾಡಿಕೊಂಡೇ ಬಂದರು. ಕೊನೆಗೂ ಫೈನಲಿ ಈ ಒಂದು ಸ್ಮಾರ್ಟ್ಫೋನ್ ನಮ್ಮ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. ಸುಮಾರು 43,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನಿಮಗೆ ಒಂದು ಫೋನ್ನ ಬಾಕ್ಸ್ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದ್ರ ಒಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ ಆಯಿತಾ. ಈ ಒಂದು ಸಿಮ್ ಎಜೆಕ್ಷನ್ ಪಿನ್ ಡೀಟೇಲ್ಸ್ ಎಲ್ಲ ಹೆಂಗಿದೆ ಅಂದರೆ ಪಿನ್ ಮೇಲೂ ಕೂಡ ನಿಮಗೆ ASUS ಲೋಗೋ ಇದೆ. ಸೊ ಬೆಂಕಿ ವಿಷಯ ಅಂತೀನಿ. ಮತ್ತೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಕಾರ್ಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಬ್ಯಾಕ್ ಕವರ್, ಒಂದು ಒಳ್ಳೆ ಕ್ವಾಲಿಟಿಯ ಹಾರ್ಡ್ ಕೇಸ್ ಕವರ್ ಇದಾಗಿರುವಂಥದ್ದು ಆಯಿತಾ. ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ. ಇದಾದ ನಂತರ ಈ ಒಂದು ಬಾಕ್ಸ್ನ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್. ಬಿಲ್ಡ್ ಕ್ವಾಲಿಟಿ ಅಂತೂ ಬೆಂಕಿ ಅನ್ನಿಸ್ತದೆ ಫಸ್ಟ್ ಇಂಪ್ರೆಷನಲ್ಲಿ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಇದರ ಕೆಳಗಡೆ ನಿಮಗೆ ಡೈರೆಕ್ಟಾಗಿ 30 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 30 ವ್ಯಾಟು ಈ ಒಂದು ಬೆಲೆಗೆ ಸ್ವಲ್ಪ ಕಡಿಮೆ. ನೋಡೋಣ. ಇದನ್ನು ಬಿಟ್ಟರೆ ಕೊನೆಯದಾಗಿ USB Type-C ಇಂದ Type-C ಡಾಟಾ ಕೇಬಲ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ಇದೆ. ಹೆವಿ ಅಂದರೆ ಹೆವಿ ಕಾಂಪ್ಯಾಕ್ಟ್. ನೀವೇನಾದ್ರು ತುಂಬ ಒಂದು ಸಣ್ಣ ಫೋನನ್ನು, ನಿಮ್ಮ ಕೈ ತುಂಬ ಸಣ್ಣದು, ಒಂದು ಸಣ್ಣ ಫೋನ್ ಬೇಕು ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ಸಖತ್ತಾಗಿದೆ ಫೋನು. ಲಾಕ್ ಸ್ಕ್ರೀನ್ ಸೌಂಡ್ ಇದೆ ಅಲ್ವಾ, ಸಾಕಾಗಿದೆ ಮಾತ್ರ, ಇಂಪ್ರೆಸ್ ಮಾಡಿತು. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಕೇವಲ 169 ಗ್ರಾಮ್ ವೆಯ್ಟ್ ಇರುವಂಥದ್ದು. ಹೆವಿ ಲೈಟ್ ವೆಯ್ಟ್ ಮತ್ತು ತುಂಬ ಒಂದು ಲೆವೆಲಿಗೆ ತಿನ್ನಾಗಿದೆ. ತುಂಬಾನಲ್ಲ, ಒಂದು ಲೆವೆಲಿಗೆ ತಿನ್ನಾಗಿದೆ. 8.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಹೆವಿ ಅಂದರೆ ಹೆವಿ ಕಾಂಪ್ಯಾಕ್ಟ್. ತುಂಬ ಇಂಪ್ರೆಸ್ ಮಾಡ್ತು ನನಗೆ ಮಾತ್ರ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಆಯಿತಾ. ಸೊ ಬೆಂಕಿ ವಿಷಯ ಅಂತೀನಿ. ಮುಂದ್ಗಡೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ ಮತ್ತು ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇರುವಂಥದ್ದು. ಬಾಟಮಲ್ಲೂ ಕೂಡ ಒಂದು ಸ್ವಲ್ಪ ಕಡಿಮೆ ಇದೆ. ತುಂಬ ಸಣ್ಣನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಈ ಒಂದು ಫೋನಲ್ಲಿ ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಈ ಒಂದು ಫೋನ್ನ ಹಿಂದ್ಗಡೆ ಇರುವಂಥ ಗ್ಲಾಸು ಗೊರಿಲ್ಲಾ ಗ್ಲಾಸ್ 3 ಸೂಪರ್ ಅಂತೀನಿ. ಮ್ಯಾಟ್ ಫಿನಿಶ್ ಒಂಥರ ಸ್ಮಡ್ಜಸ್ ಆಗಲ್ಲ ಅಷ್ಟು ಈಸಿಯಾಗಿ. ಸಕಲಾಗಿದೆ ಲುಕ್ ಮಾತ್ರ ಹಿಂದೆಯಿಂದ. ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಹೌದು, ಎರಡೆರಡು ಕ್ಯಾಮ್ರಾ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ನಿಮಗೂ ASUSದು ಲೋ ಕೂಡ ಸಿಗ್ತಾ ಇರೋದು. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಮಾತ್ರ. ಸಖತ್ ಇಂಪ್ರೆಸ್ ಮಾಡೋದು ಹಿಂದೆನೂ ಕೂಡ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು. 3.5 mm ಹೆಡ್ಫೋನ್ ಜಾಕ್ ಸಹ ಇದೆ. ಕ್ರೇಜಿ ವಿಷಯ. ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಯೂಶಲಿ ಈ ಬೆಲೆಗೆ ನಿಮ್ಗೆ ಯಾರು ಕೂಡ SD ಕಾರ್ಡ್ ಸ್ಲಾಟ್ ಕೊಡಲ್ಲ. ಅದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಆಪ್ಟಿಕಲ್ ಡಿಸ್ಪ್ಲೇ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚ್ ಅಂತೀನಿ. ಸಖತ್ತಾಗಿದೆ. ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ತುಂಬ ಕಾಂಪ್ಯಾಕ್ಟ್ನಾಗಿ ಒಂದು ಕೈಲಿ ಹಿಡ್ಕೊಂಡು ಕಂಪ್ಲೀಟ್ ಸ್ಕ್ರೀನ್ ಆಪ್ರೇಟ್ ಮಾಡ್ಬೋದು ಆಯಿತಾ. ಒಂದೇ ಕೈಲಿ ಹಿಂಗೆ ಮಾಡಬೇಕು ಅನ್ಸಲ್ಲ. ಸಖತ್ತಾಗಿದೆ. ನೀವೇನಾದ್ರೂ ಕಾಂಪ್ಯಾಕ್ಟ್ ಫೋನ್ ನೋಡ್ತಾ ಇದ್ದೀರಾ ಅಂದರೆ ಒನ್ ಆಫ್ ದ ಬೆಸ್ಟ್ ಕಾಂಪ್ಯಾಕ್ಟ್ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಖತ್ ಇಂಪ್ರೆಸ್ ಮಾಡ್ತು. ಇನ್ನು ಡೈರೆಕ್ಟಾಗಿ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಕೇವಲ 5.9 ಇಂಚಿನ ಡಿಸ್ಪ್ಲೇ ಇರುವಂಥದ್ದು. ತುಂಬ ಸಣ್ಣ ಡಿಸ್ಪ್ಲೇ ಆಯಿತಾ. 6 ಇಂಚ್ಗಿಂತ ಕಡಿಮೆ ಇರುವಂಥ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಅನ್ಬಾಕ್ಸ್ ಮಾಡೋಣ ತುಂಬ ದಿನ ಆಗಿತ್ತು. ತುಂಬ ಕಾಂಪ್ಯಾಕ್ಟ್ ಡಿಸ್ಪ್ಲೇ. ಈ ಒಂದು ಫೋನ್ನ ಡಿಸ್ಪ್ಲೇ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇನ ಹೊಂದಿರುವಂಥದ್ದು. 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. HDR10+ ಇರುವಂಥದ್ದು. 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಬೆಂಕಿ ವಿಷಯ ಅಂತೀನಿ ಆಯಿತಾ. 10 ಬಿಟ್ HDR ಸಪೋರ್ಟ್ ಮಾಡುವಂಥ 10 ಬಿಟ್ ಡಿಸ್ಪ್ಲೇನ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾಯಿತ್ತು. ಡಿಸ್ಪ್ಲೇ ಕ್ಲಾರಿಟಿ ಸಖತ್ತಾಗಿದೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ. ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಸಖತ್ತಾಗಿದೆ ಒಟ್ಟಿಗೆ ಡಿಸ್ಪ್ಲೇ. ಸಣ್ಣ ಡಿಸ್ಪ್ಲೇ. ಸೊ ಹೆವಿ ಇಂಪ್ರೆಸ್ ಮಾಡಿತು ಡಿಸ್ಪ್ಲೇ ಒಟ್ಟಿಗೆ ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5X ರ್ಯಾಮು. ಸೂಪರ್ ವಿಷಯ. ಮತ್ತು ಸ್ಟೋರೇಜ್ ಕೂಡ ಅಷ್ಟೇ UFS 3.1 ಸ್ಟೋರೇಜು. ಸೊ ಟಾಪ್ನೆಸ್ ತುಂಬ ಫಾಸ್ಟಾಗಿ ರೀಡು ರೈಟು ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಲೋಡ್ ಆಗುತ್ತೆ. ಸೊ ತಲೆಗೆಡ್ಸ್ಕೊಂಬಿಡಿ. ಸೊ ಟಾಪ್ ಸ್ಪೆಸಿಫಿಕೇಷನ್ನ ರ್ಯಾಮು ಮತ್ತು ಸ್ಟೋರೇಜಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸೆಸರ್ ಇರುವಂಥದ್ದು. ಹೌದು, 888. ಇದೇ ಫೋನ್ 10 ತಿಂಗಳು ಮುಂಚೆ ಲಾಂಚ್ ಆಗಿದ್ರೆ ಬೆಂಕಿ ಇರ್ತಾಯಿತ್ತು ಆಯಿತಾ.
ಈಗ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ಗಳು ಬಂದವೆ. 8 Gen 1 ಪ್ರೋಸರ್ ಎಲ್ಲ ಬಂದಿದ್ದಾವೆ ಆಯಿತಾ. ಇದೊಂದು 5G ಪ್ರೋಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ನೀವು ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸೊ ತಲೆಗೆಡ್ಸ್ಕೊಂಬಿಡಿ, ತುಂಬ ಒಳ್ಳೆ ಪ್ರೋಸರ್. ನಾನು AnTuTu ಬೆಂಚ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 7,90,000 8 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೋಸರ್ಗಿದೆ, ಈ ಒಂದು ಫೋನ್ಗಿದೆ. ಸೊ ಪ್ರೋಸರ್ ಬೆಂಕಿ ಅಂತೀನಿ, ತಲೆಗೆಡ್ಸ್ಕೊಂಬಿಡಿ, ಸೂಪರ್ ಪ್ರೋಸರ್ನೇ. ಇದೇ ಫೋನ್ ಒಂದು 8 ಇದು ಅಂದರೆ ಯಾವಾಗ ಝೆನ್ ಫೋನ್ ಲಾಂಚ್ ಆಯ್ತಲ್ವಾ 8, ಸೊ ಆ ಟೈಮಲ್ಲಿ ಲಾಂಚ್ ಆಗಿದ್ರೆ ಇನ್ನೂ ಬೆಂಕಿ ಇರ್ತೈತೆ ನಂಗೆ ಅನ್ನಿಸ್ದಂಗೆ. ಬೆಲೆನ ನೋಡಿಕೊಂಡ್ರೆ ಮಾತ್ರ, ಸ್ಪೆಸಿಫಿಕೇಷನ್ ಬೆಲೆ ನೋಡಿಕೊಂಡ್ರೆ ಆ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಫೋನ್ ಆಗ್ತಾಯಿತ್ತು ಅಂತ ಪರ್ಸನ್ ನನಗೆ ಅನಿಸುತ್ತೆ. ಈಗ ಸದ್ಯಕ್ಕೊಂದು ತುಂಬ ಜಾಸ್ತಿ ಕಾಂಪಿಟೇಷನ್ ಇದ್ದರೆ, ಸೊ ಅದರಿಂದ ಸ್ವಲ್ಪ ಟಕ್ಕರ್ ಕೂಡ ಸ್ವಲ್ಪ ಕಷ್ಟ ಇದೆ. ಕಾದು ನೋಡಿ ಏನಾಗುತ್ತೆ ಅಂತ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಕೇವಲ 2 ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಬೇರೆಯವ್ರ ಥರ 6 ಕ್ಯಾಮ್ರಾ ಎಲ್ಲ ಹಾಕಿಲ್ಲ, ಮಾಡೋಕ್ಕೆ ಕೆಲಸ ಇಲ್ಲದೆ. ಸೊ 2 ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 MP ಮೇನ್ ಸೆನ್ಸರ್, 1.8 ಅಪರ್ಚರ್. ತೆಗೆಯುವಂಥ ಫೋಟೋ ಬೆಂಕಿ ಇದೆ, ತುಂಬ ಇಂಪ್ರೆಸ್ ಮಾಡ್ತು ನನಗೆ ಒಂದು ಪ್ರೈಸ್ ರೇಂಜ್ಗೆ. ನಾನು ಈ ಒಂದು ಬೆಲೆಗೆ ನೋಡಿರುವಂಥ ಫೋಟೋ ಕ್ಲಾರಿಟಿಯನ್ನು ಬೇರೆ ಫೋನಲ್ಲಿ ಕಂಪೇರ್ ಮಾಡಿಕೊಂಡ್ರು ಕೂಡ ಒಂದು ಒಳ್ಳೆ ಕ್ಲಾರಿಟಿ ಅಂತ ಅನ್ನಿಸ್ತದೆ ನನಗೆ. ಪರವಾಗಿಲ್ಲ, ಒಂದು ಝೂಮ್ ಮಾಡಿದ್ರು ಕೂಡ ಆ ಡೀಟೇಲ್ಸ್ ಹಂಗೆ ಇದೆ. ಕಲರ್ಸ್ ಕೂಡ ಅಷ್ಟೇ ತುಂಬ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ, ತುಂಬ ಇಂಪ್ರೆಸ್ ಮಾಡ್ತು. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತಿದ್ದು. ಸೊ ಫೋಟೋವು ಕೂಡ ಸಖತ್ತಾಗಿದೆ ಒಂದು ಫೋನ್. ಮತ್ತು ಇನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಆಯಿತಾ. ತುಂಬ ವೈಡ್ ಅನ್ನಲ್ಲ, ಒಂದು ಲೆವೆಲಿಗೆ ವೈಡ್ ಆಗಿದೆ, ಹೆವಿ ವೈಡ್ ಅನ್ನಲ್ಲ ಆಯಿತಾ. ಸೊ ಇದಕ್ಕಿಂತ ವೈಡ್ ಆಗಿರುವಂಥ ಸೆನ್ಸಾರ್ ನೋಡಿದ್ದೀನಿ. ವೈಡ್ ಆಗಿರ್ತಾ ಹೋಗೋ, ಆದರೆ ಕ್ಲಾರಿಟಿ ಇರಲ್ಲ. ಬಟ್ ಇದು ಅಷ್ಟೊಂದು ವೈಡ್ ಇಲ್ಲ, ಬಟ್ ಸ್ಟಿಲ್ ಕ್ಲಾರಿಟಿ ಝೂಮ್ ಮಾಡಿದ್ರೆ ತುಂಬ ಒಳ್ಳೆ ಕ್ಲಾರಿಟಿಯನ್ನು ನೀಡ್ತಾ ಇದೆ. ಸೊ ವೈಡ್ ಆ್ಯಂಗಲ್ ಸೂಪರ್ ಅಂತೀನಿ. ಮತ್ತು ಈ ASUS ಹೆಂಗಪ್ಪ ಅಂತ ಅಂದರೆ ಡೀಟೇಲ್ಸ್ಗಳಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಆಯಿತಾ. ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಒಂದು ಫೋನಲ್ಲಿ ಬೆಂಕಿ ಇದೆ ಮಾತ್ರ. ಅದೇ ಒಂದು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಸಕ್ಕದ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ಕೂಡ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಅದು ಇಂಪ್ರೆಸ್ ಮಾಡ್ತು ನನಗೆ. ಅದ್ರ ಬಗ್ಗೆ ಮಾತನಾಡ್ತೀನಿ ಬಿಡಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 12 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, 2.5 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಲೋ ಲೈಟಲ್ಲಿ ಸ್ವಲ್ಪ ಗ್ರೇನ್ಸ್ ಬರ್ಬೋದು ನಿಮಗೆ. ನಾರ್ಮಲ್ ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ಸ್ ತೋರಿಸ್ತದೆ ಅಂತ, ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಬಟ್ ಝೂಮ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಒಂದು ಲೆವೆಲ್ಗೆ ಡೇ ಲೈಟಲ್ಲಿ ಚೆನ್ನಾಗಿ ಕಾಣುತ್ತೆ ಈ ಒಂದು ಬಿಯರ್ಡ್ದೆಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರಿಯರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ನಿಮಗೆ 4K ರೆಕಾರ್ಡಿಂಗ್ ಅಂತ ತೋರಿಸ್ತಾ ಇದ್ದೀನಿ ಆಯಿತಾ. ಕ್ಲಾರಿಟಿ ಸಖತ್ತಾಗಿದೆ, ಸಖತ್ ಇಂಪ್ರೆಸ್ ಮಾಡ್ತು. ಈ ಮೈನ್ ಸೆನ್ಸರ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಪೋರ್ಟ್ ಮಾಡೋದಾಯ್ತಾ. ಅದರಿಂದ ತುಂಬ ಅಂದರೆ ತುಂಬ ಸ್ಟೇಬಲ್ ಶಾರ್ಟ್ಸ್ಗಳು ಬರುತ್ತೆ. ಸೊ ಬೆಂಕಿ ವಿಷಯ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಕ್ವಾಲಿಟಿನೂ ಕೂಡ ವಿಡಿಯೋದು ಸಖತ್ತಾಗಿದೆ. ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅದರ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೋಡ್ತಾ ಇದ್ದಾರೆ ಅದನ್ನ. ಫ್ರಂಟ್ಗಿಂತ ಬ್ಯಾಕ್ ಕ್ಯಾಮ್ರಾದು ವಿಡಿಯೋ ಕ್ವಾಲಿಟಿ ಸಖತ್ ಇಂಪ್ರೆಸ್ ಮಾಡ್ತು. ಹೆವಿ ಸ್ಟೇಬಲ್ ಕ್ಲಾರಿಟಿ ಸೂಪರ್ ಅಂತೀನಿ. ಸೊ ಕ್ಯಾಮ್ರಾ ಈ ಒಂದು ಬೆಲೆಗೆ ಚೆನ್ನಾಗಿದೆ. ಕ್ಯಾಮ್ರಾ ಬಗ್ಗೆ ತಲೆಗೆಡಿಸ್ಕೊಂಡು ಚೆನ್ನಾಗಿದೆ ಒಟ್ಟಿಗೆ ಒಂದು ಬೆಲೆಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆಗಲಿಲ್ಲದಂಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು. ಸೊ ಈ ಒಂದು ಅನ್ಲಾಕ್ ಆಗೋ ಸೌಂಡೇ ಒಂಥರ ತುಂಬ ಸ್ಯಾಟಿಸ್ಫೈ ಆಗಿದೆ, ತುಂಬ ಫಾಸ್ಟಾಗಿದೆ ಅನ್ಲಾಕು, ಆಪ್ಟಿಕಲ್ ಡಿಸ್ಪ್ಲೇ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಸಖತ್ ಫಾಸ್ಟಾಗಿ ಪಟ್ ಅಂತ ಅನ್ಲಾಕ್ ಮಾಡುತ್ತೆ, ಸೂಪರಾಗಿದೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮ್ಮಲ್ಲಿ ಕೆಲವು ಜನಕ್ಕೆ ಬೇಜಾರಾಗ್ಬೋದು. ಈ ಒಂದು ಫೋನಲ್ಲಿ ಕೇವಲ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ವೆಯ್ಟ್ ಮಾಡಿ, ಏನಕ್ಕೆ ಅಂದರೆ ಈ ಫೋನ್ನ ಡಿಸ್ಪ್ಲೇ ತುಂಬ ಸಣ್ಣದಿದೆ ಆಯಿತಾ. ಸೊ 4000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೂ ಕೂಡ ಒಂದು ಲೆವೆಲಿಗೆ ಓಕೆ ಅಂತೀನಿ. ಮತ್ತು ಬಾಕ್ಸ್ ಒಳಗೆ ಕೇವಲ 30 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಇದು ಒಂದು 10 ತಿಂಗಳು ಮುಂಚೆ ಲಾಂಚ್ ಆದಾಗ 30 ವ್ಯಾಟ್ ಅಂದರೆ ಪರವಾಗಿಲ್ಲ ಅನ್ಬೋದಾಗಿತ್ತನೋ. ಬಟ್ ಈಗ ಸ್ವಲ್ಪ ಕಡಿಮೆ ಆಯಿತು ಅನ್ಕೋತೀನಿ. ಈ ಒಂದು ಬೆಲೆಗೆ ನಿಮಗೆಲ್ಲ 65 120 ವ್ಯಾಟ್ ತನಕ ಫಾಸ್ಟ್ ಚಾರ್ಜ್ ಆಗುವಂಥ ಚಾರ್ಜರ್ನ ಫೋನ್ ಬಾಕ್ಸ್ ಒಳಗೆ ಕೊಡ್ತಾರೆ. ಇವರು ಕೇವಲ 30 ವ್ಯಾಟ್ ಕೊಟ್ಟಿದ್ದಾರೆ. ಸೊ ಓಕೆ ಅಂತೀನಿ ಆಯಿತಾ. ಸೊ ಬ್ಯಾಟ್ರಿಯಲ್ಲಿ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ಇಂಪ್ರೂವ್ ಆಗ್ಬೋದಾಗಿತ್ತು. ಬಟ್ ಸ್ಟಿಲ್ ಬ್ಯಾಟ್ರಿ ಬ್ಯಾಕಪ್ಪು ನೋಡಿಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಪರವಾಗಿಲ್ಲ ಅಂತೀನಿ. 4000 ಏನು ಹೆಂಗಿರುತ್ತೆ ಹೇಳಿ, ಒಂದಿನ ನಂಗೆ ಅನ್ನಿಸ್ತಂಗೆ ಮಾಡ್ರೇಟ್ ಯೂಸಿಗೆ ಬರ್ಬೋದು. ಸ್ಟಿಲ್ 30 ವ್ಯಾಟು ಸ್ಲೋಗೆ ಚಾರ್ಜ್ ಆಗುತ್ತೆ, ಒಂದು ಬೇಜಾರಾಗುವಂಥ ವಿಷಯ. ಇನ್ನು ವಾಯ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12 ಇರುವಂಥದ್ದು ಆಯಿತಾ, ಝೆನ್ UI. ಸೊ ಇದು ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ ನಿಮಗೆ. ಯಾವುದೇ ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ, ಯಾವುದೇ ಬ್ಲೂಟೂತ್ಸ್ ಇಲ್ಲ, ತುಂಬ ಕ್ಲೀನ್ ವಾಯ್ಸು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಇದೇ ವಿಷಯಕ್ಕೆ ಈ ಒಂದು ASUS ಫೋನ್ ನಂಗೆ ಹೆವಿ ಇಂಪ್ರೆಸ್ ಮಾಡುತ್ತೆ ಆಯಿತಾ. OS ಮಾತ್ರ ಬೆಂಕಿ ಇರುತ್ತೆ.
ಸಖತ್ತಾಗಿದೆ ಮಾತ್ರ, ಮತ್ತು ಲೇಟೆಸ್ಟ್ OS ಕೂಡ ಇರುವಂಥದ್ದು. ಇನ್ನು ಸ್ಪೀಕರ್, ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ. ಈ ಒಂದು ಬೆಲೆಗೆ ಸೂಪರ್ ಆಗಿದೆ ಅನ್ನಿಸ್ತು ನನಗೆ ಡಿಸ್ಪ್ಲೇ. ಸೊ ಸ್ಟೀರಿಯೋ ಸ್ಪೀಕರ್ ಬೆಂಕಿ ಅಂತೀನಿ, ತುಂಬ ಜೋರಾಗಿ ಕೇಳುತ್ತೆ, ಕ್ಲಾರಿಟಿ ಕೂಡ ಸಖತ್ತಾಗಿದೆ ಒಟ್ಟಿಗೆ. ಇನ್ನು ಈ ಒಂದು ಫೋನಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ ಮಿಸ್ ಮಾಡಿಲ್ಲ. ಮತ್ತು Wi-Fi 6 ಸಪೋರ್ಟ್ ಆಗುತ್ತೆ, ಬ್ಲೂಟೂತ್ 5.2 ಇರುವಂಥದ್ದು. ಸೊ ಪ್ರತಿಯೊಂದು ಇರುವಂಥದ್ದು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಈ ಒಂದು ಫೋನಲ್ಲಿದೆ. ಒಂದೇನಪ್ಪ ಅಂತ ಅಂದರೆ ಯೂಸ್ ಮಾಡ್ತಿರ್ಬೇಕಾದ್ರೆ ಬೆಂಚ್ ಮಾರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಫೋನ್ ಸ್ವಲ್ಪ ಹೀಟ್ ಆಗ್ತದೆ ಅನ್ನಿಸ್ತು, ಆಯಿತಾ. ಸೊ ನೀವು ಕಂಟಿನ್ಯೂಸ್ ಆಗಿ ಬೆಂಚ್ ಮಾರ್ಕ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಫೋನ್ ಜಾಸ್ತಿ ಹೀಟ್ ಆದಂಗೆ ಥ್ರಾಟಲ್ ಆಗ್ತಾ ಹೋಗುತ್ತೆ ಆ ಒಂದು ಪರ್ಫಾರ್ಮೆನ್ಸು. ಸೊ ಅದರಿಂದ ಈಟಿಂಗ್ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತು. ಮೋಸ್ಟ್ಲಿ ಅದನ್ನು ಫ್ಯೂಚರ್ನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಫಿಕ್ಸ್ ಮಾಡಿದ್ರೆ ಮಾಡ್ಬೋದು. ಸದ್ಯಕ್ಕಂತೂ ಒಂದು ಸ್ವಲ್ಪ ಹೀಟ್ ಆಗ್ತದೆ ಅನ್ನಿಸ್ತು. ಯೂಶ್ವಲಿ ನೀವು ಹೆವಿ ಗೇಮ್ ಆಡ್ಬೇಕಾದ್ರೆ ಕೆಲವೊಂದು ಫೋನ್ಗಳು ಹೀಟ್ ಆಗ್ತವೆ, ಕೆಲವೊಂದು ಆಗೋದಿಲ್ಲ. ಸೊ ನಂಗೆ ಅನ್ನಿಸ್ದಂಗೆ ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ನಿಮಗೆ ಹೀಟ್ ಆಗೋದಷ್ಟು ಗೊತ್ತಾಗಲ್ಲ, ಒಟ್ಟಿಗೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ನನಗೂ ಕೂಡ ಫೀಲ್ ಆಯಿತು ಒಟ್ಟಿಗೆ. ಸೊ ಅದೇನು ಬಿಗ್ ಇಶ್ಯೂ ಅಂತ ನನಗೆ ಅನಿಸಲ್ಲ ಮೋಸ್ಟ್ಲಿ, ಇದಕ್ಕೆ ಮೋಸ್ಟ್ ಆಫ್ ದ ಫೋನ್ಗಳು ಹೀಟ್ ಆಗ್ತವೆ. ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ ಅಂತ ಅನ್ನಿಸ್ತು ಅಷ್ಟೇ. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್. ಈ ಒಂದು ಬೆಲೆಗೆ ನಂಗೆ ಅನ್ನಿಸ್ದಂಗೆ ಈ ಒಂದು ಫೋನ್ ಒಂದು ಆಪ್ಷನ್ನ ಇಟ್ಕೊಬೋದು. ಹೇಳಿದ್ನಲ್ಲ, 10 ತಿಂಗಳು ಮುಂಚೆ ಒಂದು ಫೋನ್ ಲಾಂಚ್ ಆಗಿದ್ರೆ ಬೆಂಕಿ ಇರ್ತಾಯಿತ್ತು, ಅದು ಸಕ್ಕತ್ತಾಗಿರ್ತಿತ್ತು, ಒಂದು ರೀತಿ ಒಂದು ಲೀಡಿಂಗ್ ಫೋನ್ ಆಗ್ತಿತ್ತು ನಂಗೆ ಅನ್ನಿಸ್ದಂಗೆ. ಈಗ ಸ್ವಲ್ಪ ಕಾಂಪಿಟೇಟರ್ಗಳೆಲ್ಲ ಹೊಸ ಫೋನ್ಗಳು ಲಾಂಚ್ ಮಾಡಿದರೆ ಒಳ್ಳೊಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಆದರೂ ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಒಂದು ಕಾಂಪ್ಯಾಕ್ಟ್ ಫೋನ್ನ ನೀವು ಪರ್ಚೇಸ್ ಮಾಡಬೇಕು ಅಂದಿದ್ದೀರಾ ಅಂತಂದರೆ ಯೋಚನೆ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಸಕ್ಕತ್ತಾಗಿದೆ, ಬ್ಯಾಟ್ರಿ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಬಿಟ್ಟರೆ ಇದೆಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಒಂದು ಆಪ್ಷನಾಗಿ ಇಟ್ಕೊಬೋದು. ಸೊ ಇದ್ರ ಬಗ್ಗೆ ಈ ಫೋನ್ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.